ಕಾಲುದಾರಿ ಒತ್ತುವರಿ ಪೊಲೀಸರ ನೇತೃತ್ವದಲ್ಲಿ ಸರ್ವೆ ಕಾರ್ಯ, ಜಮೀನು ಮಾಲೀಕರ ನಡುವೆ ಮಾತಿನ ಚಕಮಕಿ. ನ್ಯೂಸ್5ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದಲ್ಲಿ ಕಾಲುದಾರಿ ಒತ್ತುವರಿ ಸರ್ವೆ ಕಾರ್ಯವನ್ನು ಪೊಲೀಸರ ನೇತೃತ್ವದಲ್ಲಿ ನಡೆಸಲಾಯಿತು. ಗ್ರಾಮದ ರೈಲ್ವೆ ವಿಶ್ವನಾಥಾಚಾರಿ ಕಾಲುದಾರಿಗಾಗಿ ಅರ್ಜಿ ಸಲ್ಲಿಸಿದ್ದು, ತಾಲೂಕು ತಹಶೀಲ್ದಾರ್ ಅರ್ಜಿ ಪರಿಶೀಲನೆ ನಡೆಸಿ ಸರ್ವೆಗಾಗಿ ಸೂಚಿಸಿದ್ರು. ಅದರಂತೆ ಇಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್, ರಾಜಸ್ವ ನಿರೀಕ್ಷಕರು ನರಸಿಂಹಮೂರ್ತಿ ಹಾಗೂ ಗ್ರಾಮಾಡಳಿತ ಅಧಿಕಾರಿ ತಸ್ಲಿಂ ಭಾಗಿಯಾಗಿ ಸರ್ವೆ ಕಾರ್ಯ ನಡೆಸಿಕೊಟ್ಟಿದ್ದಾರೆ. ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 122ರಲ್ಲಿ ಲಕ್ಷ್ಮೀದೇವನಕೋಟೆಗೆ ಹಾದು ಹೋಗುವ ಕಾಲುದಾರಿ ಇದ್ದು, ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು, ರೈತರಾದ ವೀರಭದ್ರಾಚಾರಿ ಬಿನ್ ಅಕ್ಕಯ್ಯಮ್ಮ ಎಂಬುವವರು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದು, ಅದರಂತೆ ಇಂದು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿ ಕಾಲುದಾರಿ ಗುರುತಿಸಿಕೊಟ್ಟು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆ ಅಂತ ಸರ್ವೆ ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸರ್ವೆ ನಂಬರ್ 122ರಲ್ಲಿ ಜಮೀನು ಇದ್ದು, ಗ್ರಾಮದ ಕೆಲವರು ಕಾಲುದಾರಿ ಒತ್ತುವರಿ ಮಾಡಿಕೊಂಡಿದ್ದು, ಅದರಂತೆ ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ಅದರಂತೆ ಇಂದು ಸರ್ವೆ ಅಧಿಕಾರಿಗಳು ದಾರಿ ಗುರುತಿಸಿಕೊಟ್ಟಿದ್ದಾರೆ. ಈ ಕಾಲುದಾರಿಗಾಗಿ ಕಳೆದ 2 ವರ್ಷಗಳಿಂದ ರಸ್ತೆಗಳಿಗಾಗಿ ಓಡಾಟ ನಡೆಸಲಾಗಿತ್ತು ಎಂದು ರೈತರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇದೇ ದಾರಿಯಲ್ಲಿ ಸರ್ವೆ ಕಾರ್ಯ ನಡೆಸುವ ವೇಳೆ ಜಮೀನು ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ನಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯನ್ನು ನಿಭಾಯಿಸಿ ಅಧಿಕಾರಿಗಳಿಗೆ ಸರ್ವೆ ಮಾಡಿಸಿಕೊಡಲು ಅನುವು ಮಾಡಿಕೊಟ್ಟಿದ್ದಾರೆ. ವಿಮಲಾ ದೀಪಕ್, ನ್ಯೂಸ್5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ನಮ್ಮ ತಂದೆಯವರ ಹೆಸರು ವೀರಭದ್ರಾಚಾರಿ. ನಮಗೆ ಸರ್ವೆ ನಂಬರ್ 122ರಲ್ಲಿ ಜಮೀನಿದೆ. ಈ ದಾರಿಗೋಸ್ಕರ ನಕಾಶೆಯಲ್ಲಿ ದಾರಿ ಇರೋದ್ರಿಂದ ದಾರಿಗೋಸ್ಕರ ನಾವು ಅರ್ಜಿ ಹಾಕಿದ್ವಿ. ನಮ್ಮ ತಂದೆಯವರು ಹಾಕಿದ್ದು. ಅವರು 3 ತಿಂಗಳಾಯಿತು ಡೆತ್ ಆಗಿ. ಈಗ ನಕಾಶೆಯಲ್ಲಿ ದಾರಿ ಇರೋದ್ರಿಂದ ಸಾಹೇಬ್ರಿಗೆಲ್ಲ ಹೇಳಿಸಿ ಅರ್ಜಿ ಎಲ್ಲ ಇದು ಮಾಡಿ ಈಗ ಬಂದು ಸರ್ವೆ ಎಲ್ಲ ಮಾಡಿದ್ದಾರೆ. ನನಗೆ ರಾಮಕೃಷ್ಣಪ್ಪ ಅನ್ನೋ ಜಮೀನು ಮುಂದ್ಗಡೆ ಇರೋ ಜಮೀನವರು ನನಗೆ ದಾರಿ ಬಿಟ್ಟಿಲ್ಲ. 2 ವರ್ಷದಿಂದ ದಾರಿ ಇಲ್ದಿರ ಇದು ಮಾಡಿದ್ದಾರೆ. ಈಗ ಅವರು ಬೆಳೆ 3 ದಿನ ಆಗಿದೆ, ಬೆಳೆ ಹಾಕಿದೆ. ಬೆಳೆ ಆದಮೇಲೆ ದಾರಿ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಬೆಳೆ ಬರೋದಕ್ಕೆ 6 ತಿಂಗಳಾಗುತ್ತೆ. ನಾನು ಒಂದು 15-20 ದಿನದಲ್ಲಿ ದಾರಿ ಮಾಡಿಸ್ಕೊಡಿ ಅಂತೇಳಿ ಸಾಹೇಬ್ರಿಗೆ ಹೇಳಿದ್ದೀನಿ. ಆಯ್ತಪ್ಪ, ಇದಕ್ಕೆ ಮನವರಿಕೆ ಮಾಡಿ ತಹಶೀಲ್ದಾರ್ ಅವರಿಗೆ ಇದು ಮಾಡಿ ನೋಟಿಸ್ ಕಳಿಸ್ಕೊಡ್ತೀವಿ, ಜಾರಿ ಮಾಡ್ತೀವಿ, ಆಮೇಲೆ ಕ್ರಮ ತೊಗೊತೀವಿ ಅಂತೇಳಿ ನಮಗೆ ಸಹಕಾರ ನೀಡಿದೆ ಸರ್. ಒಂದು ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 122ರಲ್ಲಿ ದಾರಿ ಹೋಗಬೇಕಂತ ದಾರಿ ಹಾದು ಹೋಗುವ ಲಕ್ಷ್ಮೀದೇವಕೋಟೆಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಯಾರು ವೀರಭದ್ರಾಚಾರಿ ಅಂತ. ಅವರ ಒಂದು ಮಾನ್ಯ ತಹಶೀಲ್ದಾರ್ ಅವರ ಆದೇಶದಂತೆ ಈ ಸ್ಥಳಕ್ಕೆ ನಾವು ಬಂದಿದ್ದೀವಿ. ನಮ್ಮ ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಾಜಸ್ವ ನಿರೀಕ್ಷಕರು ನಾವೆಲ್ಲ ಜಂಟಿ ಸರ್ವೆಯನ್ನು ಕೈಗೊಂಡು ಈ ಸರ್ವೆ ನಂಬರ್ 138/5ರವರು ಒತ್ತುವರಿ ಮಾಡಿದ್ದಾರೆ. ಹಾಗೂ 122/2ನವರು ಕೂಡ ಈ ಒತ್ತುವರಿ ಮಾಡಿದ್ದಾರೆ. ಇದನ್ನು ನಾವು ಈಗ ಸ್ಥಳವನ್ನು ಈಗ ಒತ್ತುವರಿ ಮಾಡಿರುವ ಜಾಗವನ್ನು ಗುರುತಿಸಿ ಅದನ್ನು ಈಗ ವರದಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರ ಸನ್ನಿಧಾನಕ್ಕೆ ಕಳಿಸ್ಕೊಡ್ತೀವಿ. ಅವರ ಮೇಲೆ ಅವರ ಒತ್ತುವರಿದಾರರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಸು ಒತ್ತುವರಿಯನ್ನು ಬಿಟ್ಕೊಳ್ಳೋದು.